ಭಾರತೀಯ ಬಂದರುಗಳ ಮಸೂದೆ 2025 ಕೇಂದ್ರ ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ್ ಸೋನೋವಾಲ್ ರಾಜ್ಯಸಭೆಯಲ್ಲಿಂದು ಮಂಡಿಸಿದ್ದು ಸದನ ಅಂಗೀಕರಿಸಿತು. ಈ ವೇಳೆ ಅವರು ಪ್ರಮುಖ ಬಂದರುಗಳನ್ನು ಹೊರತುಪಡಿಸಿ ಇತರ ಬಂದರುಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ರಾಜ್ಯ ಸಾಗರ ಮಂಡಳಿಗಳನ್ನು ಸ್ಥಾಪಿಸುವುದು ಮತ್ತು ಅಧಿಕಾರ ನೀಡುವುದು, ಬಂದರು ವಲಯದ ರಚನಾತ್ಮಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಾಗರ ರಾಜ್ಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವುದು ಮತ್ತು ಬಂದರುಗಳಲ್ಲಿ ಮಾಲಿನ್ಯ, ವಿಪತ್ತು, ತುರ್ತು ಪರಿಸ್ಥಿತಿಗಳು, ಭದ್ರತೆ, ಸುರಕ್ಷತೆ, ಸಂಚರಣೆ ಮತ್ತು ದತ್ತಾಂಶದ ನಿರ್ವಹಣೆಗೆ ಅವಕಾಶ ಕಲ್ಪಿಸುವುದು ಇದರ ಗುರಿಯಾಗಿದೆ ಎಂದರು. ಹಡಗು ಮತ್ತು ಜಲಮಾರ್ಗ ಕ್ಷೇತ್ರದಲ್ಲಿ ಕಳೆದ 11 ವರ್ಷಗಳಲ್ಲಿ ಭಾರತ ಅಭೂತಪೂರ್ವ ಪ್ರಗತಿ ಸಾಧಿಸುತ್ತಿದೆ. 11 ವರ್ಷಗಳಲ್ಲಿ 11 ಹೊಸ ಕಾನೂನುಗಳನ್ನು ರೂಪಿಸುವ ಮೂಲಕ ಇಡೀ ವಿಶ್ವದಲ್ಲಿಯೇ ಹಡಗು ಮತ್ತು ಜಲಮಾರ್ಗ ಕ್ಷೇತ್ರವನ್ನು ಅತ್ಯುನ್ನತ ದರ್ಜೆಗೆ ಏರಿಸುವತ್ತ ಭಾರತ ಗಮನ ಹರಿಸಿದೆ ಎಂದು ಹೇಳಿದರು. ಕ್ರೂಸ್ ಮೂಲಕ ಆಸಿಯಾನ್ ರಾಷ್ಟಗಳನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ 5,000 ಕಿಲೋಮೀಟರ್ ಸಂಚಾರ ಯೋಗ್ಯ ಜಲಮಾರ್ಗಗಳನ್ನು ನಿರ್ಮಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಈ ಮೂಲಕ ಒಂದು ಭಾರತ ಶ್ರೇಷ್ಠ ಭಾರತದ ಧ್ಯೇಯವನ್ನು ಸಾಕಾರ ಮಾಡುವಂತ ದೇಶ ಸಾಗಿದೆ ಎಂದು ಹೇಳಿದರು. ಸಾಗರ್ಮಾಲಾ ಯೋಜನೆ ಅಡಿ 2029ರಲ್ಲಿ 1 ಮಿಲಿಯನ್ ಪ್ರಯಾಣಿಕರನ್ನು ಕೊಂಡೊಯ್ಯುವ ಗುರಿ ಹೊಂದಲಾಗಿದೆ. 2013-14ರಲ್ಲಿ 102ರಷ್ಟಿದ್ದ ಕ್ರೂಸ್ ಹಡಗುಗಳ ಸಂಖ್ಯೆಯು 14,272ಕ್ಕೆ ಏರಿದೆ. ದೇಶವನ್ನು ಆಧುನಿಕ ಬಂದರುಗಳಿಗೆ ಸಂಪರ್ಕಿಸುವ ಸಮಗ್ರ ಕ್ರೂಸ್ ಜಾಲವನ್ನು ಪ್ರಾರಂಭಿಸಲು ಭಾರತ ಸಿದ್ದವಾಗಿದೆ. 2047ರಲ್ಲಿ ವಿಕಸಿತ ಭಾರತ ಕನಸಿನ ಸಾಕಾರಕ್ಕೆ ಇದು ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರು. ಬಳಿಕ ಕಲಾಪವನ್ನು ನಾಳೆ 11ಕ್ಕೆ ಮುಂದೂಡಲಾಯಿತು. कांग्रेस ने इस मंत्रालय को ध्यान नहीं दिया. इसके लिए वो 10 साल 2014 से 2014 तक और सिर्फ एक ही कानून बना पाया. एक कोई लेजिस्लेटिव रिफॉर्म उनकी दिमाग में थे नहीं. ब्रिटिश ने जो कानून बनाया 100 साल पहले, अधिकतर कानून कमजोर रहे क्योंकि वर्तमान 21वीं सदी में जो प्रतियोगिता का जो माहौल है, इसमें कोई भी देश अपना शक्ति दिखाने के लिए सबसे पहला कदम है वो कानून व्यवस्था. अगर कानून व्यवस्था मॉडर्न और कॉम्पिटिटिव बने, इफेक्टिव बने, बिजनेस फ्रेंडली बने, इको फ्रेंडली बने, पीपुल्स फ्रेंडली बने, तब जाके इस कानून के जरिए हम देश को आगे बढ़ा सकते हैं. Sir, I move that the bill be passed. Motion moved that the bill be passed. The question is that the bill be passed. Those in favor will please say aye. Those against will please say no. I think the ayes have it, the ayes have it, the ayes have it. The bill is passed. The House stands adjourned to meet at 11 a.m. on Tuesday, the 19th August 2025.